ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕುಕ್ ಅಂಡ್ ಬುಕ್. ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಸಿಂಪಲ್ ಆಗಿ ಮಸಾಲೆ ಟೀ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 4-5 ಪೀಸ್ ಶುಂಠಿ ತಗೊಳ್ಳಿ, ಮತ್ತೆ 2 ಏಲಕ್ಕಿ ಹಾಕಿ. ಎಲ್ಲ ಸ್ಪೈಸಸ್ ಹಾಕಿ ಮಸಾಲೆ ಟೀ ಮಾಡೋದಕ್ಕಿಂತ ಇದೆರಡೇ ಸಾಮಗ್ರಿ ಹಾಕಿ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇದೆರಡನ್ನು ಕುಟ್ಟಾಣಿಯಲ್ಲಿ ಹಾಕಿ ತರಿಯಾಗಿ ಕುಟ್ಕೊಳ್ಳಿ. ಇಷ್ಟು ತರಿಯಾಗಿದ್ರೆ ಸಾಕು. ಟೀ ಟೇಸ್ಟಿಯಾಗಿ ಬರಬೇಕಂದ್ರೆ ಬರೀ ಏಲಕ್ಕಿ ಹಾಕಿದ್ರೆ ಸಾಕು. ಇಲ್ಲಿ ಶುಂಠಿನ ಏನಕ್ಕೆ ಹಾಕ್ತಿರೋದಂದ್ರೆ, ಕೆಲವರಿಗೆ ಟೀ ಕುಡಿದ್ರೆ ಗಂಟ್ಲು ಕೆರೆತ ಸ್ಟಾರ್ಟ್ ಆಗುತ್ತೆ, ಟೀ ಶೀತ ಅಂತ ಹೇಳ್ತಾರೆ. ಅದಕ್ಕೆ ಶುಂಠಿ ಹಾಕಿ ಮಾಡಿದ್ರೆ ಅದೇನು ಆಗಲ್ಲ ಅಂತಂದ್ಬಿಟ್ಟು ಹಾಕೋದು. ಈಗ ಟೀ ಪ್ಯಾನ್ ತೊಗೊಂಡು 1 ಲೋಟದಷ್ಟು ನೀರು ಹಾಕಿ ಕುಟ್ಕೊಂಡಿರೋ ಮಿಶ್ರಣ ಹಾಕಿ 1 ಸ್ಪೂನ್ ಟೀ ಪೌಡ್ರ್ ಹಾಕ್ಬಿಟ್ಟು 1 ನಿಮಿಷ ಕುದಿಯೋಕೆ ಬಿಡಿ. ನೀವು ಹೀಗೂ ಮಾಡ್ಬೋದು. ಒಂದಷ್ಟು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡ್ರೆ ಟೀ ಮಾಡುವಾಗೆಲ್ಲ ಅದರೊಳಗೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮನೆಗೆ ಯಾರನ್ನ ಸಡನ್ನಾಗಿ ಗೆಸ್ಟ್ ಬಂದರು, ಬೇಗ ಆಗಬೇಕು ಟೇಸ್ಟಿಯಾಗೂ ಇರಬೇಕು ಅನ್ನುವಾಗ ಏಲಕ್ಕಿ ಪೌಡ್ರ್ ಹಾಕಿ ಟೀ ಮಾಡಿ ಕೊಡಿ, ಇಷ್ಟಪಟ್ಟು ಕುಡಿತಾರೆ. ಟೀ ಪೌಡ್ರ್ ಹಾಕಿ 1 ನಿಮಿಷ ಕುದಿಯೋಕೆ ಬಿಡಿ. 1 ನಿಮಿಷ ಆದಮೇಲೆ ನಾನಿಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ. ನಮ್ಮ ಮನೇಲಿ ರೆಗ್ಯುಲರಾಗಿ ಕಾಫಿ ಟೀಗೆ ಸಕ್ಕರೆ ಯೂಸ್ ಮಾಡಲ್ಲ, ನಾವು ಬೆಲ್ಲನೇ ಯೂಸ್ ಮಾಡೋದು. ಏನಾದರೂ ಸ್ವೀಟ್ ಮಾಡೋದಿದ್ರೆ ಮಾತ್ರ ಸಕ್ಕರೆ ಯೂಸ್ ಮಾಡೋದು. ನೀವು ಅಷ್ಟೇ ಸಕ್ಕರೆನ ಆದಷ್ಟು ಕಡಿಮೆ ಮಾಡಿ ಬೆಲ್ಲನೇ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ನಾನಿಲ್ಲಿ 2 ಲೋಟ ಆಗೋಷ್ಟು ಟೀ ಮಾಡೋಕೆ ಇಟ್ಕೊಂಡಿದ್ದೀನಿ. 1 ಲೋಟ ನೀರು ಹಾಕಿದ್ದೀನಿ. 2 ಲೋಟ ಆಗೋಷ್ಟು ಹಾಲು ಹಾಕ್ತಾ ಇದ್ದೀನಿ. ಟೀ ಸ್ವಲ್ಪ ಜಾಸ್ತಿ ಕುದಿಸ್ಬೇಕಲ್ಲ, ಆವಾಗಲೇ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಹಾಲು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಈಗ ಆಗಿದೆ, ಇದು ಸೋಸ್ಕೊತಾ ಇದ್ದೀನಿ. ನೀವು ಹಬ್ಬಗಳಲ್ಲಿ ಪಾಯಸ ಮಾಡುವಾಗ, ಏನಾದರೂ ಸ್ವೀಟ್ ಮಾಡುವಾಗ ಏಲಕ್ಕಿ ಪೌಡ್ರ್ ಹಾಕ್ತೀರ ಅಲ್ವಾ, ಆಗ ಏಲಕ್ಕಿ ಸಿಪ್ಪನ್ನ ಬಿಸಾಡಿಬಿಡಬೇಡಿ. ಟೀ ಪೌಡ್ರ್ ಒಳಗೆ ಹಾಕಿಡಿ. ಟೀ ಮಾಡುವಾಗೆಲ್ಲ ಅದ್ರ ಜೊತೆ ಸೇರಿಸಿ ಹಾಕ್ಬೋದು.